हेलो फ्रेंड्स, वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಹೊರಟಿರೋದು ಎಗ್ ಕ್ಯಾಬೇಜ್ ರೈಸ್। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲೆಕೋಸು 50 ಗ್ರಾಂ, ಟೊಮೆಟೊ 1, ತೆಂಗಿನಕಾಯಿ ತುರಿ ಅರ್ಧ ಬೌಲ್, ಈರುಳ್ಳಿ 1, ಉಪ್ಪು 1 ಟೀ ಸ್ಪೂನ್, ಮೊಟ್ಟೆ 4, ಎಣ್ಣೆ ಅರ್ಧ ಬೌಲ್, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಅಕ್ಕಿ ನೋಡಿ 1 ಗ್ಲಾಸ್ ತಗೊಂಡಿದ್ದೀನಿ ಗ್ಲಾಸಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ। ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ, ಯಾಕೆಂದ್ರೆ ಇದು ಮೊಟ್ಟೆ ಹುರ್ಕೊಳ್ಳೋಕ್ಕೋಸ್ಕರ। ಎಣ್ಣೆ ಕಾಯ್ದ್ಮೇಲೆ ನೋಡಿ ಚಿಟಿಕೆ ಅರಿಶಿನ ಹಾಕಿ, ಖಾರದ ಪುಡಿ, ಉಪ್ಪು, ಅದನ್ನು ಫ್ರೈ ಮಾಡ್ಕೊಳ್ಳಿ, ಮೊಟ್ಟೆ ಹಾಕಿ ಇದನ್ನು ಫ್ರೈ ಮಾಡ್ಕೊಬೇಕು, ಮೀಡಿಯಂ ಉರಿ ಮಾಡ್ಕೊಳ್ಳಿ, ಮೊಟ್ಟೆ ಗಟ್ಟಿ ಆಗೋವರೆಗೂ ತಿರುಗ್ತಾನೆ ಇರಬೇಕು। ನೋಡಿ ಈ ತರ ಆಗಬೇಕು ಅಷ್ಟೇ। ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ, ಕುಕ್ಕರ್ ಇಟ್ಕೊಳ್ಳಿ। ಇವಾಗ ಜೋರಾಗಿ ಉರಿ ಮಾಡಿ, ಎಣ್ಣೆ, ಸಾಸಿವೆ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಟೊಮೆಟೊ, ಕರಿಬೇವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ, ಎಲೆಕೋಸು, ಅರಿಶಿನ, ಉಪ್ಪು ನೀಟಾಗಿ ಫ್ರೈ ಮಾಡ್ಕೊಳ್ಳಿ। ಗರಂ ಮಸಾಲೆ ಹಾಕ್ಕೊತಾ ಇದ್ದೀವಿ 1 ಟೀ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಉರಿಲಿ। ತೆಂಗಿನಕಾಯಿ ತುರಿ, ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೋಡಿ ಎಣ್ಣೆ ಬಿಡ್ತಾ ಬರುತ್ತೆ, ಹಸಿ ಸ್ಮೆಲ್ ಹೋಗಿದೆ ಅಂತ ಅರ್ಥ। ಎಣ್ಣೆ ಬಿಡ್ತಾ ಬಂದರೆ ಅಕ್ಕಿ ಹಾಕೊಳ್ಳಿ। ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಉದ್ರಾಗಿ ಬರುತ್ತೆ। ನೀರು ಹಾಕೊಳ್ಳಿ, 1 ಗ್ಲಾಸ್, 2 ಗ್ಲಾಸ್ ಹಾಕಿದ್ದೀನಿ ನೀರು, ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ। ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ, ಜೋರು ಉರಿ ಮಾಡ್ಕೊಳ್ಳಿ, ಕುಕ್ಕರ್ ಲಿಡ್ ಮುಚ್ಚಿ, ಕುಕ್ಕರು 1 ಕೂಗಿ ಗ್ಯಾಸ್ ಆಫ್ ಮಾಡಿದ್ದೆ ನಾನು, ವಿಷಲ್ ಬಿಟ್ಟಿದೆ। ಓಪನ್ ಮಾಡ್ಕೊಳ್ಳಿ। ಇವಾಗ ಮೊಟ್ಟೆ ಇಟ್ಕೊಂಡಿದ್ವಲ್ವಾ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ, ಈಗ ಇದನ್ನ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿ, ನೋಡಿ ಅನ್ನ ಎಷ್ಟು ಉದ್ರಾಗಿ ಬಂದಿದೆ। ಇದನ್ನ 5 ಮಿನಿಟ್ಸ್ ಹಾಗೆ ಮುಚ್ಚಿ ಇಟ್ಬಿಡಿ, ಆಮೇಲೆ ಸರ್ವ್ ಮಾಡ್ಕೊಳ್ಳಿ। ಈ ಥರ ಕುಕ್ಕರ್ ಮುಚ್ಚಿ ಇಟ್ಬಿಡಿ, ಯಾಕೆಂದರೆ ಮೊಟ್ಟೆ ಹಾಕಿ ಇವಾಗ ಮಿಕ್ಸ್ ಮಾಡಿದ್ದೀವಲ್ವಾ ಅದಕ್ಕೋಸ್ಕರ। 5 ಮಿನಿಟ್ಸ್ ಆಗಿದೆ, ಇವಾಗ ಓಪನ್ ಮಾಡ್ತೀನಿ। ಇವಾಗ ಒಂದ್ಸರಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ। ಎಗ್ ಕ್ಯಾಬೇಜ್ ರೈಸ್ ರೆಡಿ ಟು ಸರ್ವ್।